ನಾಗೇಂದ್ರ ಎಲೆಕ್ಟ್ರಿಸಿಟಿ ಲೈವ್ ಮಾಡೋಕ್ಕೆ ಹೇಳಿದ್ದೀನಿ. ಬಿಗಡೆ ಹತ್ರ ಬೇಡ ಇಟ್ಕೋಬೋದು. ಇವತ್ತಿನ ಸ್ಟಾರ್ ನೀನೇ ಅಂತ ಕಣಪ್ಪ. ನೀನು ಕತ್ರಿ ಕಣ್ಣೆಲ್ಲ ಕಟ್ ಮಾಡ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಏನೊಂದು ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಂಗ್ಲಾದೇಶಿಯರು ಬಂದು ಏನು ನೆಲೆಸಿದ್ದಾರೆ, ಇಲ್ಲೀಗಲ್ ಆಗಿ ನಮ್ಮ ರಾಜ್ಯಕ್ಕೆ ನುಸುಳಿ ಇಲ್ಲಿ ನೆಲನ ಊರಿ ಬದುಕನ್ನು ಕಟ್ಕೊಂಡು ಇಲ್ಲಿ ಮತದಾರರಾಗಿದ್ದಾರೆ. ಸರ್ಕಾರದ ಎಲ್ಲ ಅನುಕೂಲತೆಗಳನ್ನ ಪಡ್ಕೊಂಡು ಬಾಂಗ್ಲಾದೇಶಿಯರು ಆಗಿದ್ದಾರೆ, ಭಾರತೀಯರಾಗಿಯೂ ಅನುಕೂಲತೆಯನ್ನು ಪಡ್ಕೋತಿದ್ದಾರೆ. ಇಂಥವರ ವಿರುದ್ಧವಾಗಿ ಒಬ್ಬ ಜವಾಬ್ದಾರಿತ ನಾಗರಿಕ ಪತ್ತೆ ಹಚ್ಚಿ ಪೊಲೀಸರಿಗೆ ತಿಳಿಸಿ ಕಂಪ್ಲೇಂಟನ್ನು ಕೊಟ್ಟರೆ, ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡು ತಕ್ಷಣ ಆ ಡಾಕ್ಟರ್ ನಾಗೇಂದ್ರ ಅವರ ವಿರುದ್ಧವಾಗಿ ಕೇಸನ್ನು ಅವರು ಬಾಂಗ್ಲಾದೇಶಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋಂಥ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ, ಒಬ್ಬ ದೇಶಭಕ್ತನಾಗಿ ಜವಾಬ್ದಾರಿತವಾದಂಥ ನಾಗರಿಕನಾಗಿ ತನ್ನ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿರುವಂಥ ಅಪರೂಪದ ವ್ಯಕ್ತಿ ಮುಂದೆ ಬಂದು ಗೃಹ ಇಲಾಖೆಗೆ ಸಹಕಾರವನ್ನು ಕೊಟ್ಟು ಕೆಲಸ ಮಾಡಿದಂಥ ವ್ಯಕ್ತಿಯ ವಿರುದ್ಧವಾಗಿ ಒಬ್ಬ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸ್ಟೇಷನ್ದವರು, ಪೊಲೀಸ್ ಅಧಿಕಾರಿಗಳು ಅವನ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡ್ತಾರೆ ಅಂದರೆ ಇವ್ರು ಯಾರು ಪೊಲೀಸ್ಗಾರಿಕೆ ಮಾಡ್ತಿದ್ದಾರಾ? ಗೃಹ ಇಲಾಖೆಯ ಸಿಬ್ಬಂದಿಗಳ? ಇವರು ಯಾರು? ದೇಶದ್ರೋಹಿಗಳ? ಇವರು ದೇಶದ ಹಿತವನ್ನು ಕಾಪಾಡೋಕ್ಕೆ ವಿಫಲರಾಗಿರುವಂಥ ಈ ಪೊಲೀಸ್ ಅಧಿಕಾರಿಗಳು ಈ ವ್ಯಕ್ತಿ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ, ಹಲ್ಲೆ ಮಾಡಿದ್ದಾರೆ ಅಂತ. ಏನು ಎಷ್ಟು ಗಂಟೆಗೆ ಕೇಸ್ ಕೊಡೋದು? 9:30ಗೆ 9:30ಗೆ ಕಂಪ್ಲೇಂಟ್ ಕೊಡ್ತಾರೆ. 9:45ಗೆ ಇವ್ರ ವಿರುದ್ಧವಾಗಿ ಅಲ್ಲೇ ಕಂಪ್ಲೇಂಟ್, ಹಲ್ಲೆ ಎಲ್ಲಾಗುತ್ತೆ? ಪೊಲೀಸ್ ಸ್ಟೇಷನಲ್ಲೇ ಆಗುತ್ತಾ? ಈ ರೀತಿ ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿರೋಂಥ ಈ ಪೊಲೀಸ್ ಅಧಿಕಾರಿಗಳು ವಿರುದ್ಧವಾಗಿ ಅವರು ಅರ್ಜಿಯನ್ನು ಹೈಕೋರ್ಟಿಗೆ ಹೋಗುವಂಥದ್ದಾಗಿತ್ತು. ಕೇಸನ್ನ ದಾಖಲೆ ಮಾಡಿರೋಂಥ ವಿರುದ್ಧವಾಗಿ ಕೇಸನ್ನು FIR ಸ್ಕ್ವಾಶ್ ಮಾಡಲಿಕ್ಕೋಸ್ಕರ ಇವರು ಕೋರ್ಟಿಗೆ ಮೆಟ್ಲತ್ತುವಂಥ ಪರಿಸ್ಥಿತಿ, ಕೋರ್ಟಿನ ಮೊರೆ, ಹೈಕೋರ್ಟಿನ ಮೊರೆ ಹೋಗುವಂಥದ್ದಾಗ್ತು ಅಲ್ವಾ ಸರ್? ಸೊ ಹಾಗಾಗಿ ಜಸ್ಟಿಸ್ ನಾಗಪ್ರಸನ್ನ ಅವರು ಈ ವಿಚಾರಣೆಯನ್ನು ತೊಗೊಂಡಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಈ ಪರಿಸ್ಥಿತಿ? ಒಬ್ಬ ಜವಾಬ್ದಾರಿತವಾದಂಥ ನಾಗರಿಕ ಈ ರೀತಿ ತನ್ನ ಕರ್ತವ್ಯ ಪಾಲನೆ ಮಾಡ್ತಿದ್ರೆ ಅವನ ವಿರುದ್ಧವಾಗಿಯೇ ಕೇಸನ್ನು ದಾಖಲು ಮಾಡ್ತಾರೆ. ಎಷ್ಟು ಮಟ್ಟಿಗೆ ಸರಿ? ಇದೇನು ವ್ಯವಸ್ಥೆ ಇದೆಯಾ ಇಲ್ಲವಾ? ನಿಮ್ಮ ಜವಾಬ್ದಾರಿನ ನಿರ್ವಹಣೆ ಮಾಡ್ತಿದ್ದೀರಾ? ಯಾವ ರೀತಿಯಲ್ಲಿ ಕೆಲಸ ಆಗ್ತಿದೆ ಅನ್ನೋಂಥದ್ದು ಆಶ್ಚರ್ಯಪಟ್ಟು ಪರಮಾಶ್ಚರ್ಯವನ್ನು ಪಟ್ಟಿದ್ದಾರೆ. ಇನ್ನೂ ಮುಂದಕ್ಕೆ ವಿಚಾರಣೆಯೂ ಇದೆ. ಈಗ ತಕ್ಷಣ ಅದನ್ನು ಸ್ಟೇ ಮಾಡಿದ್ದಾರೆ ಕೇಸನ್ನ. ಆ ಕೇಸನ್ನು ಸ್ಟೇ ಮಾಡಿ ತಕ್ಷಣ ಅವ್ರನ್ನ, ಈ ಬಾಂಗ್ಲಾದೇಶಿಯರನ್ನು ದೇಶದಿಂದ ತಕ್ಷಣ ಹೊರಗೆ ಹಾಕುವ ಕೆಲಸವನ್ನು ತಕ್ಷಣ ಮಾಡಿ ಕೋರ್ಟಿಗೆ ಮಾಹಿತಿ ಕೊಡಿ ಅಂತ, ಏನು ಆ್ಯಕ್ಷನ್ ರಿಪೋರ್ಟ್ ಕೊಟ್ಟಿದ್ದೀರಾ, ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅನ್ನೋಂಥ ವರದಿನ ಕೊಡಬೇಕು ಅಂತ. ಇಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಮುನ್ಸ್ವಾಮಿಯವ್ರು ಕೇಳಿದ್ರು ಹೇಳ್ತಾರೆ, ವೈಟ್ ಫೀಲ್ಡಲ್ಲಿ ಸುತ್ತಮುತ್ತ ಬರೀ ಬಾಂಗ್ಲಾದೇಶಿಯರ ಬೀಡು, ಪರಪ್ಪನಗರದ ಸುತ್ತಮುತ್ತ ಹೋದರೆ ಏನು ಧೀರಜ್ ಮುನ್ರಾಜ್ ಅವರೇ, ಪರಪ್ಪನಗರ ಸುತ್ತಮುತ್ತ ಹೋದರೆ ಬರೀ ಬಾಂಗ್ಲಾದೇಶಿಯರ ಬೀಡಾಗಿದೆ. ಇದು ಕೆಲವರು ಅವ್ರಿಗೂ ಗೊತ್ತು, ಗೃಹ ಇಲಾಖೆಗೂ ಗೊತ್ತಿದೆ. ಏನು ಮುನ್ಸ್ವಾಮಿ, ಗೃಹ ಮಾಮೂಲು ತೊಗೊಳ್ತಿದ್ದಾರೆ ಇಲ್ಲಪ್ಪ, ತಿಂಗಳಿಗೂ ರೆಗ್ಯುಲರಾಗಿ ಮಾಮೂಲು ತೊಗೊಳ್ತಾ ಇದ್ದಾರೆ. ಮಾಮೂಲನ್ನು ನಾನು ನಮ್ಮ ಸನ್ಮಾನ್ಯ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು
ತಾವು ಭಾಳ ಆಸಕ್ತಿನ ವಹಿಸಿ ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಬೇಕಂತ ಆಸಕ್ತಿಯಿಂದ ಬಂದಿದ್ದಾರೆ, ಸಂತೋಷ. ಆದರೆ ಇವತ್ತು ನಿಮಗೆ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಾಂಗ್ಲಾದೇಶಿಯರು ನೀವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು, ಭಾರತೀಯರಿಗೆ ಮಾತ್ರ ತಾನೇ ಈ ದೇಶದಲ್ಲಿ ಮತದಾನ ಮಾಡೋಕ್ಕಾಗಬೇಕು. ಸೊ ಇದಾಗಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ನೀವು ಬಹಳ ಆಸಕ್ತಿಯಿಂದ ಏನು ಗೃಹ ಸಚಿವರಾಗಿ ಕೆಲಸವನ್ನು ಮಾಡಬೇಕು ಅಂತ ಬಂದಿರೋರು ಕೆಲಸ ಮಾಡದೆ ಕೂತಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ನೀವು ಯುವಕರಿದ್ದೀರಾ, ಹುರುಪಿದೆ, ಇವತ್ತು ನಿಮ್ಮ ಪೌರುಷ, ನಿಮ್ಮ ಕೆಲಸವನ್ನು ಬಾಂಗ್ಲಾದೇಶಿಯರನ್ನು ಕರ್ನಾಟಕದಲ್ಲಿ ಅವರನ್ನು ಬಾಂಗ್ಲಾದೇಶಿಗೆ ವಾಪಸ್ ಕಳಿಸ್ಕೊಡುವಂಥದ್ದು, ಬಾಂಗ್ಲಾದೇಶಿಯರ ಮುಕ್ತ ಕರ್ನಾಟಕ, ಬಾಂಗ್ಲಾದೇಶಿಯರಿಂದ ಮುಕ್ತ ಕರ್ನಾಟಕವನ್ನು ಮಾಡ್ತೀನಿ ಅಂತ ಶಪಥ ಹೊತ್ತು ಈ ಕಾರ್ಯಾಚರಣೆಯನ್ನು ನೀವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ನಾನು ಹೇಳ್ತಿರೋ ಸುಳ್ಳಾದರೆ ನೀವೇ ಹೋಗಿ. ಸನ್ಮಾನ್ಯ ಗೃಹ ಸಚಿವರೇ, ನೀವೆಲ್ಲ ಕಡೆ ಭೇಟಿ ಕೊಡಿ. ಯಾವ ರೀತಿ ನಿಮ್ಮ ದೇಶದ್ರೋಹ ಕೆಲಸವನ್ನು ಕೆಲವು ಪೊಲೀಸ್ ಅಧಿಕಾರಿಗಳು ಹೇಗೆ ಮಾಡ್ತಿದ್ದಾರೆ, ಅವರು ಹೇಗೆ ಈ ದೇಶದ ನಾಗರಿಕರಾಗಿರ್ತಾರೆ, ಅದರಲ್ಲೂ ಪೊಲೀಸ್ ಅಧಿಕಾರಿಗಳಾಗಿ ಸಹಕಾರ ಕೊಟ್ಟು ಮಾಮೂಲು ಅವರಿಂದ ಮಾಮೂಲು ತೊಗೊಳ್ಳೋಂಥದ್ದು, ಅದಕ್ಕೆ ಏನಂತಾರೆ, ಮಾಮೂಲು ಅಂತಾರೆ, ಏನು ವಸೂಲಿ ಏನಂತಾರೆ, ಹಫ್ತಾ, ನಂಗೆ ಕೆಲವು ಗೊತ್ತಾಗಲ್ಲ ಇದು ಹೇಳೋಕ್ಕೆ. ಹಫ್ತಾ ಕಲೆಕ್ಷನನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ಇಲ್ವಾ? ಏನಾರು ಹೇಳಿದ್ರೆ ಬಾಂಗ್ಲಾದೇಶಿಯರು ನಮ್ಮ ರಾಜ್ಯದಲ್ಲಿದ್ದಾರೆ, 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂದಿದ ತಕ್ಷಣ ನೀವು ಕೇಂದ್ರ ಸರ್ಕಾರ ಏನು ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರ ಏನು ಮಾಡ್ತಿದ್ದಾರೆ? ಹೌದು, ಎಷ್ಟು ವರ್ಷ ನೀವು ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಿರಿ. ನಾವು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಕಾಲದಲ್ಲಿ ಅಲ್ಲಿ ಅಧಿಕಾರದಲ್ಲಿದ್ದಂಥ ಸರ್ಕಾರ ಯಾವುದು? ಟಿ ಎಮ್ ಸಿ ಅವ್ರು ಏನು ಮಾಡ್ತಿದ್ರು? ಬೇಲಿ ಹಾಕ್ಲಿಕ್ಕೆ ಬಿಡ್ತಿದ್ರಾ? ಬೇಲಿ ಹಾಕ್ಲಿಕ್ಕೆ, ಗಡಿಯಲ್ಲಿ ಬೇಲಿ ಹಾಕ್ಲಿಕ್ಕೆ ಬಿಡ್ತಿರ್ಲಿಲ್ಲ. BSFಗೆ ಬೇಲಿ ಹಾಕ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಇವತ್ತು ನಮ್ಮ BJP ಸರ್ಕಾರ ಬಂದ ತಕ್ಷಣ ಬೇಲಿ ಹಾಕೋ ಕೆಲಸಗಳು ಆಗ್ತಿದೆ. ಇವತ್ತು ನುಸುಳುಗೋರನ್ನ ತಡಿಲಿಕ್ಕೆ ಬೇಕಾಗಿರೋ ಎಲ್ಲ ಕ್ರಮಗಳನ್ನು ಇವತ್ತು ವಹಿಸುವಂಥ ಕೆಲಸಗಳಾಗ್ತಿದೆ. ಸೊ ಇಡೀ ದೇಶದಲ್ಲಿ ಇವತ್ತು ನುಸುಳುಗೋರರು ಬರಲಿಕ್ಕೆ ಮುಖ್ಯ ಕಾರಣಕರ್ತರು ಕಾಂಗ್ರೆಸ್ ಅವರು. ಇವತ್ತು ಎಷ್ಟು ಗಡಿಗಳಿದ್ದಾವೆ ನಮಗೆ, ಇದ್ರ ಬಗ್ಗೆ ಹೇಳ್ತಾ ಹೋದರೆ 1950 ಟ್ರೀಟಿ ನೇಪಾಳ ಜೊತೆ ಇರೋದಾಗಲಿ, ಅಥವಾ ಬಾಂಗ್ಲಾದೇಶನ ಏನು ಬೇಲಿಯನ್ನು ಹಾಕೋದಕ್ಕೆ ವಿಫಲವಾಗಿರುವಂಥದ್ದು ಕಾಂಗ್ರೆಸ್. ಇವತ್ತು ದೇಶದ ಎಲ್ಲ ಸಮಸ್ಯೆಗೂ ನೀವು ಕಾಂಗ್ರೆಸ್ ಆಯಿತು, ಕಾಂಗ್ರೆಸ್ನವ್ರು ಆಗಿದ್ದೀರಾ, ಇವತ್ತು ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿದ್ದೀರಾ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ, ಗೃಹ ಸಚಿವರು ಅಮಿತ್ ಶಾ ಅವರು ಇದ್ದಾರೆ. ಇವತ್ತು ಅವ್ರು ಹೆಂಗೆ ಬಲವಾಗಿ ಕೆಲಸ ಮಾಡ್ತಿದ್ದಾರೆ, ಅವರು ಉದಾಹರಣೆ ತೊಗೊಳ್ಳಿ. ನೀವು ಮಾಡಿ ತೋರಿಸಿ, ನಾನು ಅಪ್ರಮಿತ ದೇಶಭಕ್ತ, ಈ ಭಾರತವನ್ನು ಕಾಪಾಡ್ತೀವಿ, BJP ಅವರಿಗೆ ಸರಿಸಾಟಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಮಾಡಿ ತೋರಿಸಿ. ನಿಮ್ಮನ್ನ ಯಾರು ತಡೀತಾರೆ? ಮಕ್ಕಳು ಹುಡುಗಾಟ ಆಡ್ದಂಗೆ ಆಡ್ತಿರಲ್ಲ, ಮಕ್ಕಳು ಹುಡುಗಾಟ ಆಡ್ದಂಗೆ ಹೇಳಿಕೆಗಳು, ಚೈಲ್ಡಿಶ್ ಸ್ಟೇಟ್ಮೆಂಟ್ಸ್ಗಳು ಕೊಡೋದು ಬದಲು ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿದ್ದೀರಾ. ಇಡೀ ರಾಜ್ಯದ ಹಿತ ಕಾಪಾಡಬೇಕು, ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು, ಸಂವಿಧಾನವನ್ನು ಕಾಪಾಡಬೇಕು. ಆ ಕಾಪಾಡೋಂಥ ಕೆಲಸ ಗೃಹ ಸಚಿವರ ಸ್ಥಾನ ಅಂದರೆ ಭಾಳ, ಮುಖ್ಯಮಂತ್ರಿ ಸ್ಥಾನ ಬಿಟ್ಟರೆ ಹೆಚ್ಚಿನ ಮಾನ್ಯತೆ ಇರೋದು ಯಾವುದಕ್ಕೆ? ಗೃಹ ಮಂತ್ರಿ. ಸೊ ನೀವು ಆಸೆಪಟ್ಟು ತೊಗೊಂಡಿದ್ದೀರಾ, ಆಸೆಪಟ್ಟು ಭಾಳ ಇನ್ಫ್ಲೂಯೆನ್ಸ್ ಮಾಡಿ ತೊಗೊಂಡಿದ್ದೀರಾ ಅನಿಸುತ್ತೆ ಅಲ್ವಾ? ಹೈಕಮಾಂಡ್ RSS ಮಂತ್ರಿ ಅಂತಾನೆ ಕೊಟ್ಟಿದ್ದಾರೆ. ಬೇಡ, ಅದು ಅವ್ರಿಗೆ ಬೇಡ. ಸೊ ನುಸುಳುಕೋರನ್ನ ಇವಾಗ ತಡೆಯೋಕ್ಕೆ ನೋಡೋಣ ನಿಮ್ಮ ಪೌರುಷ ಹೆಂಗಿದೆ ತೋರಿಸಿ. ಏನು ಮುನ್ಸ್ವಾಮಿ ಅವರೇ, ಧೀರಜ್, ನಮ್ಮ ಯುವ ಮೋರ್ಚಾ, ನಮ್ಮ ನಾಯಕರು, ಯುವ ನಾಯಕರು, ನಿಮ್ಮ ಪೌರುಷ, ನಿಮ್ಮ ಕರ್ತವ್ಯ ನಿಷ್ಠೆ, ದೇಶಭಕ್ತಿಯನ್ನು ನೀವು ಇವತ್ತು ಬಾಂಗ್ಲಾದೇಶಿಯರನ್ನ 25 ಲಕ್ಷ ಜನನ ವಾಪಸ್ ಕಳಿಸಿ ಇಡೀ ದೇಶದಲ್ಲಿ ಭಾಳ ಪರಿಣಾಮಕಾರಿ ಗೃಹ ಸಚಿವರಂದರೆ ಯಾರು ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಆಗಲಿ ಅಂತ ನೋಡ್ತೀನಿ. ಅದು ಜೋಕ್ ಆಫ್ ದ ಡೇ ಅಲ್ಲ, ಇಲ್ಲ ಅವ್ರು ಮಾಡಿ ತೋರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅದು ಮಾಡಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ನಮ್ಮ ದೇಶಕ್ಕಿಂತ ನಮಗೇನು ದೊಡ್ಡದಿಲ್ಲ. ನೀವು ಕಾಂಗ್ರೆಸ್ ಅವರು ಆದರೂ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿ. ಈಗ ಡಾಕ್ಟರ್ ನಾಗೇಂದ್ರ ಅವ್ರ ಮನೆಗೆ ಭೇಟಿ ಕೊಟ್ಟು ನಮ್ಮ ಗೃಹ ಸಚಿವರು ಹೋಗ್ಬೇಕಿತ್ತಪ್ಪ, ಎಲ್ಲೆಲ್ಲೋ ಹೋಗ್ತಿರ್ತಾರೆ ಗೃಹ ಸಚಿವರು. ಹೋಗಿ ಗೃಹ ಸಚಿವರು ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು
ಡಾಕ್ಟರ್ ನಾಗೇಂದ್ರ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಈ ರೀತಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಸಭಾಷ್ ಅಂತ ಹೇಳಿ ಬಂದಿದ್ರೆ ನೋಡಪ್ಪ ಏನೋ ಮೆಚ್ಬೋದಿತ್ತು. ಮಾಡಿಲ್ಲ, ಅದಕ್ಕಾಗಿ ನೀವು ಮಾಡಿಲ್ಲ, ನಾವು ಹೋಗ್ತೀವಿ. ಸರ್ಕಾರ ಸತ್ತೋಗಿದೆ, ಸರ್ಕಾರ ಬದುಕಿಲ್ಲ, ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲವಾಗಿದೆ. ಹಾಗಾಗಿ ನಾವು ಭೇಟಿ ಕೊಟ್ಟು ಅವ್ರಿಗೆ ವಿಶ್ವಾಸವನ್ನು ಕೊಟ್ಟು ಈ ದೇಶ ಮತ್ತು ಸಮಾಜವನ್ನು ಕಾಪಾಡೋ ಕೆಲಸ ನಾವು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯವರು, ನಮ್ಮೆಲ್ಲ ನಾಯಕರು, ಮುನ್ಸ್ವಾಮಿಯವರು, ನಮ್ಮ ಧೀರಜ್ ಮುನ್ರಾಜ್ ಅವರು, ನಮ್ಮ ತಮ್ಮೇಶ್ವರ್ ಕಾರ್ಯದರ್ಶಿಗಳು, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳು ಮತ್ತು ನಮ್ಮ ವಸಂತ್ ಅವರು ಸಂಚಾಲಕರು, ವಕೀಲ ಪ್ರಕೋಷ್ಠ, ಹಾಗೆ ನಮ್ಮ ಕಾಂತಿ ಮೇಡಮ್ ಅವರು ಇದ್ದಾರೆ. ಇವರೆಲ್ಲರ ಜೊತೆಯಲ್ಲಿ ನಾವು ಒಗ್ಗೂಡಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮ ರಾಜ್ಯವನ್ನು ಕಾಪಾಡುವಂಥ ಕೆಲಸಗಳನ್ನು ಮಾಡ್ತೀವಿ. SIRನಲ್ಲೂ ಅವ್ರನ್ನ ಹೇಗಾರ ಮತದಾರವನ್ನು ಮಾಡಬೇಕು ಅಂತ ಪ್ರಯತ್ನ ನಿಮ್ದೇನಿದೆಯಲ್ಲ ಅದೆಲ್ಲ PRC ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡೋದು ನೋಡಿದ್ದೀನಿ. ಪರ್ಮನೆಂಟ್ PRC ಅಬ್ಬಬ್ಬಬ್ಬ ನಿಮ್ಮ ಪ್ರತಿಭೆ ಎಲ್ಲದಕ್ಕೂ ನೋಬೆಲ್ ಪ್ರೈಸೇ ಕೊಡಬೇಕು. ತಮಿಳುನಾಡಿಗೆ ವಿಚಾರದಲ್ಲಿ CWMP ನಿನ್ನೆ ಆದೇಶ ಮಾಡಿದ್ರು. ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಎಲ್ಲರೂ ಒಟ್ಟಾಗಿರಬೇಕು, ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ. ನಾವು ರಾಜಕೀಯ ಮಾಡ್ತಿಲ್ಲ, ರಾಜ್ಯದ ಹಿತ ಕಾಪಾಡ್ತಾ ಇದ್ದೀವಿ. ನೀವು ರಾಜ್ಯದ ಹಿತ ಕಾಪಾಡೋದು ಬದಲು ನಿಮ್ಮ ಬರೀ ಕಾಂಗ್ರೆಸ್ ಹಿತ ಕಾಪಾಡ್ಕೊತಾ ಇದ್ದೀರಾ. ನಾವು ರಾಜ್ಯದ ಹಿತ ಕಾಪಾಡಬೇಕು. ಹಾಗಾಗಿ ಯಾವಾಗ ರಾಜ್ಯದ ಹಿತ ಕಾಪಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ವಿಫಲವಾಗುತ್ತೋ ಆಗ ಪ್ರತಿಪಕ್ಷವಾಗಿರುವಂಥ ಭಾರತೀಯ ಜನತಾ ಪಾರ್ಟಿ ಮೇಲೆ ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಯಾವಾಗ ರಾಜ್ಯ ರೈತರ, ನಾಗರಿಕರ ಕುಡಿಯೋ ನೀರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಕೊರತೆಯನ್ನು ನಿರ್ಮಾಣ ಆದಂಥ ಪರಿಸ್ಥಿತಿಯಲ್ಲೂ ನೀರು ಬಿಡ್ತಾ ಇರುವಂಥದ್ದು ಅಥವಾ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅದು ತಿಳಿಸ್ಲಿಕ್ಕೆ ವಿಫಲವಾಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವತ್ತು ಜನಜಾಗೃತಿಯನ್ನು ಮಾಡೋ ಮೂಲಕ ಸರ್ಕಾರಕ್ಕೆ ಭಾಳ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಂಡ್ಯ ಚಲೋ, KRS ಚಲೋ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನು ಕೊಟ್ಟು ಕುಡಿಯೋ ನೀರಿಗೂ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿಯಾಗಿದೆ. ಅದನ್ನು ಮಾಡ್ತಾ ಇದ್ದೀವಿ. ರಾಜಕೀಯ ನಮ್ಮ ಉದ್ದೇಶ ಅಲ್ಲ, ರಾಜಕೀಯ ನಾಡಿನ ಹಿತ ನಮ್ಮ ಉದ್ದೇಶ. ರಾಜಕೀಯ ಕಾಂಗ್ರೆಸ್ ಅವರು ಯಾವತ್ತೂ ಜವಾಬ್ದಾರಿಯುತವಾಗಿ ರಾಜಕಾರಣವನ್ನು ಮಾಡೇ ಇಲ್ಲ, ಆಡಳಿತವನ್ನು ಮಾಡಿಲ್ಲ. ಹಾಗಾಗಿ ಇವತ್ತು ಅವರಿಗೆ ಸ್ಪಷ್ಟ ಸಂದೇಶ ಕೊಡುವಂಥ ಪ್ರಯತ್ನ ಆಗಿದೆ. ಬರಲಿ, ಮಾತುಕತೆ ಆಗಲಿ, ಒಳ್ಳೆಯದು. ಅದು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಕೇಳಿದೆ. ಮಾತುಕತೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವರು ನಮ್ಮ ಭಾರತೀಯರೇ, ನಾವು ಭಾರತೀಯರೇ. ಒಳ್ಳೆಯದು, ಸಮಾಲೋಚನೆ ಆಗಬೇಕು, ಒಳ್ಳೆ ಸಂಬಂಧಗಳು ಇಟ್ಕೋಬೇಕು, ಮಾತುಕತೆ ಆಗಬೇಕು. ಯಾವಾಗಲೂ ಮಾತುಕತೆ ಆಗೋದು ಒಳ್ಳೆಯ ಬೆಳವಣಿಗೆ. ಆದರೆ ರಾಜ್ಯದ ಹಿತ ಕಾಪಾಡೋದ್ರಲ್ಲಿ ವಿಫಲ ಆಗಬಾರ್ದು. ಇವತ್ತು ಕುಡಿಯೋ ನೀರಿಗೂ ಕೊರತೆ ಇರಬೇಕಾದ್ರೆ ನಮಗೆ ರಾಜ್ಯಕ್ಕೆ ನಾವೇನು ವ್ಯವಸಾಯ ಮಾಡೋಕ್ಕೆ ಕೇಳ್ತಿಲ್ಲ. ವ್ಯವಸಾಯ ಮಾಡೋಕ್ಕೆ ಕೇಳ್ತಾ ಇದ್ದೀವ ಧೀರಜ್ ಅವರೇ? ಕುಡಿಯೋ ನೀರಿಗೆ ತಮೇಶ್, ಕುಡಿಯೋ ನೀರಿಗೇ ನಮಗೆ ಕೊರತೆ ಇದ್ದರೆ ಇವ್ರು ಯಾವ ರೀತಿ ಹಿತವನ್ನು ಕಾಪಾಡ್ತಾರೆ? ಈಗ ಎಷ್ಟಲ್ಲಿ ನೀರು ಬಿಟ್ಟವ್ರೆ. ಸೊ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಮತ್ತು ಅವ್ರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ಶಾಸಕರಾಗಿರುವಂಥ ರಾಮಲಿಂಗ ರೆಡ್ಡಿಯವರು ನಮ್ಮ ನಾಡಿನ ಕಾಪಾಡಬೇಕು ಅಂತ ಕೇಳ್ಕೊತೀವಿ. ಸರ್ವಪಕ್ಷ ಸಭೆ ಇದೆ ಸರ್, ಮುಂದೇನು ಮಾಡಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಅಥವಾ ಏನು ಮಾಡಬೇಕು ಅನ್ನೋದ್ರಲ್ಲಿ ನಿಮ್ಮೆಲ್ಲರ ಸಲಹೆ ತಗೊಳ್ತಾರಂತೆ, ಹೋಗ್ತೀರಾ ನೀವೆಲ್ಲ? ನಮ್ಮ ರಾಜ್ಯಾಧ್ಯಕ್ಷರು ನಿಶ್ಚಯ ಮಾಡ್ತಾರೆ. ಸರ್ಕಾರದ ಆಹ್ವಾನವನ್ನು ಆಧಾರಿತವಾಗಿ ಅವ್ರು ನಿಶ್ಚಯ ಮಾಡ್ತಾರೆ. ಮಾತುಕತೆ ಮತ್ತೊಂದು ಏನು ಹೋಗಬೇಕಾ ಬೇಡವಾ ಅನ್ನೋಂಥದ್ದು ರಾಜ್ಯಾಧ್ಯಕ್ಷರು ನಿಶ್ಚಯವನ್ನು ಮಾಡಿ, ವರಿಷ್ಠರೆಲ್ಲ ನಿಶ್ಚಯ ಮಾಡಿ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಆದರೆ ಒಟ್ಟಾರೆ ಸರ್ಕಾರ ಇವತ್ತು ಹಿತವನ್ನು ಕಾಪಾಡಲಿಕ್ಕೆ, ನಾಡಿನ ಹಿತವನ್ನು ಕಾಪಾಡಲಿಕ್ಕೆ ಬದ್ಧರಾಗಿ ಕಾರ್ಯವನ್ನು ಮಾಡಬೇಕು. ಎಲ್ಲ ಒಂದು ಕಡೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ನಮ್ಮ ಅವಶ್ಯಕತೆಗಳನ್ನು ಸ್ಪಷ್ಟವಾಗಿ ಅಥಾರಿಟಿಗೆ ತಿಳಿಸೋದ್ರಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರಾಗಿದೆ, ವಿಫಲವಾಗಿದೆ ಅಂತ ಹೇಳುತ್ತೆ. ವಿನಯ್ ಕುಲಕರ್ಣಿ ಅವರಿಗೆ ಸರ್, ಅವರ ಶಿಕ್ಷೆ ಜೀವಾವಧಿ ಶಿಕ್ಷೆ ಏನಿತ್ತು ಅದನ್ನು ಅಮಾನತಲ್ಲಿಟ್ಟಿದೆ. ಹೈಕೋರ್ಟ್ ಡಬಲ್ ಬೆಂಚ್ ಜೊತೆಗೆ ಬೇಲ್ ಕೂಡ ಗ್ರ್ಯಾಂಟ್ ಮಾಡಿದೆ. ಅವ್ರನ್ನ ಅನರ್ಹತೆ ಮಾಡಲಾಗಿತ್ತು. ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ನೋಡೋಣ. ಮಾಹಿತಿ ಪಡ್ಕೊಂಡು ಇದ್ರ ಬಗ್ಗೆ ಪಕ್ಷದ ವಕ್ತಾರರುಗಳು ಮಾತಾಡ್ತಾರೆ ಅಂತ ಹೇಳ್ತೀವಿ.